ಒಂದು ದಿನ ಸಾಮ್ರಾಟ್ ಅಕ್ಬರ್ ಕಾಡಿಗೆ ಬೇಟೆ ಆಡಲು ಹೋಗಿದ್ದರು. ಆ ಬೇಟೆಯ ಉತ್ಸಾಹದಲ್ಲಿ ಅವರು ಹೊಸ ದಾರಿಯನ್ನು ಅನುಸರಿಸಿದಾಗ ದಾರಿ ತಪ್ಪಿ ಹೋದತು. ಅವನ ನೆರವಿಗೆ ಕೂಗಿದರೂ ಯಾರೂ ಪ್ರತಿಕ್ರಿಯಿಸಲಿಲ್ಲ. ಸೂರ್ಯ ಅಸ್ತಮಿಸುತ್ತಿದ್ದಂತೆ ತನ್ನ ಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡನು. ಅಯ್ಯೋ, ನಾನು ಇಲ್ಲಿ ಕತ್ತಲಲ್ಲಿ ಸಿಕ್ಕಿಬಿದಿರುವೆ ಎಂದು ಅಕ್ಬರ್ ಅಳಲಾಯಿತು. ಆ ಹತ್ತಿರವೇ ಮೋಹನ್ ಎಂಬ ಯುವಕನೊಬ್ಬ ತನ್ನ ಸಣ್ಣ ಕುಟಡಿಯಲ್ಲಿ ವಾಸಿಸುತ್ತಿದ್ದ. ಅಕ್ಬರ್ರ ಕೂಗನ್ನು ಕೇಳಿ ಅವನು ಓಡಿಬಂದು ನೆರವಾಗಲು ಮುಂದಾದ. ಅಕ್ಬರ್ ಸ್ವಲ್ಪ ಆರಾಮವಾಗಿ, ನಾನು ಅರಮನೆಯನ್ನು ಹೇಗೆ ತಲುಪಬೇಕು ಎಂದು ನನಗೆ ಗೊತ್ತು ಎಂದು ಮೋಹನ್ ತಿಳಿಸಿದ. ನನ್ನ ಜೊತೆಗೆ ಬನ್ನಿ. ಅವನ ಸಹಾಯದಿಂದ ಅಕ್ಬರ್ ಸುರಕ್ಷಿತವಾಗಿ ಅರಮನೆಗೆ ಮರಳಿದ. ಸಂತೋಷಗೊಂಡ ಅಕ್ಬರ್, ಯುವಕ, ನಿನ್ನ ಸಹಾಯಕ್ಕಾಗಿ ನಾನು ನಿಮಗೆ ಬಹುಮಾನ ನೀಡಲು ಇಚ್ಛಿಸುತ್ತೇನೆ ಎಂದು ಘೋಷಿಸಿ ಪಚ್ಚೆಮಣೆಯ ಹಾಗೂ ಚಿನ್ನದ ಬಳೆಯೊಂದನ್ನು ಕೊಟ್ಟನು. ಕೆಲವು ದಿನಗಳಲ್ಲಿ ಮತ್ತೆ ಅರಮನೆಗೆ ಬಾ, ನಿನಗೆ ಇನ್ನೂ ದೊಡ್ಡ ಬಹುಮಾನ ಕೊಡುತ್ತೇನೆ ಎಂದು ಅಕ್ಬರ್ ಹೇಳಿದರು. ಕೆಲವು ದಿನಗಳ ನಂತರ ಮೋಹನ್ ಅರಮನೆಗೆ ಬಂದ. ಆದರೆ ದ್ವಾರಪಾಲಕ ಅವನನ್ನು ನಿಲ್ಲಿಸಿದ. ನೀನು ರಾಜನನ್ನು ಭೇಟಿಯಾಗುವಷ್ಟು ಮಹತ್ವದವನು ಎಂದು ನನಗೆ ತೋಚುತ್ತಿಲ್ಲ ಎಂದು ದ್ವಾರಪಾಲಕ ಗರ್ಜಿಸಿದ. ನಾನು ರಾಜನಿಗೆ ಪರಿಚಿತನು ಎಂದು ಮೋಹನ್ ಸ್ಪಷ್ಟಪಡಿಸಿದ. ತಕ್ಷಣ ಅವನು ಅಕ್ಬರ್ ನೀಡಿದ ಆ ಅಮೂಲ್ಯ ಬಳೆಯನ್ನು ತೋರಿಸಿದ. ದ್ವಾರಪಾಲಕ ಆಸಕ್ತಿಯಿಂದ ನೋಡಿದನು. ಸರಿ, ಆದರೆ ಒಂದು ಷರತ್ತು ಇದೆ. ರಾಜನಿಂದ ಯಾವ ಬಹುಮಾನವನ್ನು ಪಡೆಯುತ್ತೀಯೋ ಅದರಲ್ಲಿ ಅರ್ಧವನ್ನು ನನಗೆ ಕೊಡಬೇಕು ಎಂದು ಹೇಳಿದ. ಮೋಹನ್ ಅನಿವಾರ್ಯವಾಗಿ ಒಪ್ಪಿಕೊಂಡನು. ದ್ವಾರಪಾಲಕ ಅವನನ್ನು ಒಳಗೆ ಬಿಟ್ಟನು. ಮೋಹನ್ ಅರಮನೆಯಲ್ಲಿ ಪ್ರವೇಶಿಸಿದಾಗ ಅಕ್ಬರ್ ಹರ್ಷದಿಂದ ಹೇಳಿದರು, ಅಯ್ಯೋ, ಕಾಡಿನ ಹುಡುಗನು ಮರಳಿ ಬಂದಿದ್ದಾನೆ. ಬಾಬಾ, ನನಗೆ ಬಹಳ ಸಂತೋಷವಾಯಿತು. ನೀನು ಏನು ಬಹುಮಾನಕ್ಕಾಗಿ ಬಯಸುತ್ತೀಯ? ಮೋಹನ್ ವಿನಮ್ರವಾಗಿ ಹೇಳಿದ, ಮಹಾರಾಜ, ದಯವಿಟ್ಟು ನನಗೆ 50 ಕೋಲು ಹೊಡೆತದ ಶಿಕ್ಷೆ ನೀಡಿ. ಎಲ್ಲರೂ ಬೆರಗಾದರು. ನೀನು ತಮಾಷೆ ಮಾಡುತ್ತಿದ್ದೀಯಾ? ಅಕ್ಬರ್ ನಂಬಲಾಗದೆ ಕೇಳಿದ. ಇದು ನಿಜ, ಮಹಾರಾಜ. ದಯವಿಟ್ಟು ಮೊದಲ 25 ಕೋಲು ಹೊಡೆಯಿರಿ, ನಂತರ ನಾನು ವಿವರಣೆ ನೀಡುತ್ತೇನೆ, ಮೋಹನ್ ವಿನಂತಿಸಿಕೊಂಡ. ಅಕ್ಬರ್ ಕೊನೆಗೂ ಆಜ್ಞೆ ನೀಡಿದರು. ಮೊದಲು 25 ಕೋಲು ಹೊಡೆಸಿದ ನಂತರ ಮೋಹನ್ ಹೊರಗೆ ನಿರೀಕ್ಷಿಸುತ್ತಿದ್ದ ದ್ವಾರಪಾಲಕನನ್ನು ಒಳಗೆ ಕರೆಯಿಸಿದ. ದ್ವಾರಪಾಲಕ ಸಂತೋಷದಿಂದ, ನನಗೆ ಬಹುಮಾನ ಸಿಗಲಿದೆ ಎಂದು ಊಹಿಸಿಕೊಂಡು ಒಳಗೆ ಬಂದ. ಮಹಾರಾಜ, ಮೋಹನ್ ನಗುತ್ತಾ ಹೇಳಿದ, ಈ ದ್ವಾರಪಾಲಕ ನನ್ನನ್ನು ಅರಮನೆಯಲ್ಲಿ ಪ್ರವೇಶಿಸಲು ಒಪ್ಪಿಕೊಂಡಿದ್ದು, ನಾನು ಪಡೆಯುವ ಬಹುಮಾನದಲ್ಲಿ ಅರ್ಧವನ್ನು ಕೊಡಲು ಒಪ್ಪಿಕೊಂಡ ನಂತರ. ನಾನು ನನ್ನ ಮಾತಿನಲ್ಲಿ ಸ್ಥಿರನಾಗಬೇಕು ಮತ್ತು ಈಗ ಅವನಿಗೆ ಅವನ ಅರ್ಧ ಭಾಗವನ್ನು ನೀಡುವ ಸಮಯವಾಗಿದೆ. ಅಕ್ಬರ್ ವಿಷಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡರು. ಹೇಳು, ನೀನು ಅರ್ಧ ಬಹುಮಾನಕ್ಕೆ ಅರ್ಹನೆ ಎಂದು ದ್ವಾರಪಾಲಕ ಅನ್ನು ಕೇಳಿದರು. ಹೌದು, ಮಹಾರಾಜ, ದ್ವಾರಪಾಲಕ ನಿರ್ಭೀತಿಯಾಗಿ ಉತ್ತರಿಸಿದ. ಅದು ಹಾಗಾದರೆ ಮೋಹನ್ ಒಟ್ಟು 50 ಕೋಲು ಹೊಡೆಸಿಕೊಳ್ಳಲು ಕೇಳಿದ್ದಾನೆ. ಅವನು ಈಗಾಗಲೇ 25 ಕೋಲು ಹೊಡೆಸಿಸಿಕೊಂಡಿದ್ದಾನೆ. ಉಳಿದ 25 ಅನ್ನು ನೀನು ಪಡೆಯಬಹುದು ಎಂದು ಅಕ್ಬರ್ ಘೋಷಿಸಿದರು. ಮಹಾರಾಜನ ಕೋಪವನ್ನು ಅರಿತು ದ್ವಾರಪಾಲಕ ಹೆದರಿಬಿಟ್ಟ. ಆದರೆ ಅದೇ ಕ್ಷಣದಲ್ಲಿ ಅಕ್ಬರ್ ಮತ್ತೊಂದು ಆದೇಶವನ್ನು ಆದೇಶಿಸಿದರು. ನೀನು ದ್ರೋಹ ಮತ್ತು ಲಂಚಕ್ಕಾಗಿ 5 ವರ್ಷಗಳ ಕಾಲ ಸೆರೆಹೊಂಚುವಾಗಬೇಕೆ? ನ್ಯಾಯ, ಅಕ್ಬರ್ ಘೋಷಿಸಿದರು. ನಿನ್ನ ಚಾಣಾಕ್ಷತೆ ಮತ್ತು ಪ್ರಾಮಾಣಿಕತೆ ನನಗೆ ತುಂಬಾ ಮೆಚ್ಚುಗೆಯಾಗಿದೆ, ಮೋಹನ್. ನಿನಗೆ ನನ್ನ ಅರಮನೆಯಲ್ಲಿ ಸ್ಥಾನ ನೀಡುತ್ತೇನೆ. ಇನ್ನು ಮುಂದೆ ನೀನು ನನ್ನ ವಿಶ್ವಾಸಾರ್ಹ ಸಲಹೆಗಾರನಾಗಿರುಯಾ ಎಂದು ಕೇಳಿದರು. ಪಾಠ: ಚಾತುರ್ಯ ಮತ್ತು ಪ್ರಾಮಾಣಿಕತೆಯ ಸಹಾಯದಿಂದ ನ್ಯಾಯ ಮತ್ತು ಬಹುಮಾನವನ್ನು ಪಡೆಯಬಹುದು.